ನೀವು ಜನರಲ್ ಕ್ಯಾಟಗರಿ ಅವರಾಗಿದ್ರೆ ನೀವು IAS ಆಗಬೇಕು ಅಂದ್ರೆ ಎಷ್ಟು ರ್ಯಾಂಕ್ ಇರ್ಬೇಕು ನಿಮ್ದು? 79 ಮಿನಿಮಮ್. ಅಂದ್ರೆ 80 ಒಳಗಡೆನೆ ಇರ್ಬೇಕು ನಿಮ್ ರ್ಯಾಂಕ್. 80ಕ್ಕಿಂತ ಆಚೆ ಹೋದ್ರಿ IAS ತಪ್ಪು ನಿಮ್ದು ಜನರಲ್ ಕ್ಯಾಟಗರಿ ಇದ್ರೆ. ನೀವು EWS ಕ್ಯಾಟಗರಿಯಲ್ಲಿದ್ದು ನಿಮ್ಗೆ IPS ಬೇಕು ಅಂದ್ರೆ 4,500 ಒಳಗಡೆ ರ್ಯಾಂಕ್ ಬರ್ಬೇಕು ನಿಮ್ಗೆ. ನೀವು OBC ಕ್ಯಾಟಗರಿಯಲ್ಲಿದ್ದು ನಿಮ್ಗೆ IPS ಬೇಕು ಅಂದ್ರೆ 5,500 ರ್ಯಾಂಕ್ ವರೆಗೂ ಬರ್ಬೇಕಾಗುತ್ತೆ. ST ಕ್ಯಾಟಗರಿ ಅವರಿದ್ದೀರಿ, IPS ಬೇಕು ಅಂದ್ರೆ ನೀವು ಸುಮಾರು 715 ರ್ಯಾಂಕ್ ವರೆಗೂ ಬಂದ್ರು ಕೂಡ ನಡೆಯುತ್ತೆ. ಇವ್ರು 1009ನೇ ರ್ಯಾಂಕ್ ಬಂದಿದ್ದಾರೆ ಅನ್ಕೊಡ್ರಿ, ಇವ್ರು ದಡ್ರಲ್ಲ. ಇವ್ರು ದಡ್ರ ಅಂತ ಅನ್ಕೊಳಿಕ್ ಹೋಗ್ಬಾರ್ದು ನಾವು. ಇವ್ರಿಗೆಲ್ಲೋ ಇಂಟರ್ವ್ಯೂನಲ್ಲೋ ಎಲ್ಲೋ ಒಂದ್ ಕಡೆ ಕಡಿಮೆ ಮಾರ್ಕ್ಸ್ ಆಗಿರುತ್ತೆ ಅಷ್ಟೇ, ಒಂದ್ ಪೇಪರ್ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ಪಾಂಚಜನ್ಯ IAS ಅಫಿಷಿಯಲ್ ಇಲ್ಲಿ ಏನ್ ನಾನು ಹಾಕ್ತಿರ್ತೀನಲ್ಲ ತುಂಬಾ ಇಂಪಾರ್ಟೆಂಟ್ ಅದು. ನಾನು ಬರೀ ಇದನ್ನ ಹಾಕಿಬಿಟ್ಟಿಲ್ಲ, ಏನ್ ಬರ್ದಿದ್ದೀನಿ ಹೇಳ್ರಿ? ಅನಲೈಸ್ ಇಟ್ ಅಂತ ಬರ್ದಿದ್ದೀನಿ. ಏನ್ ಅನಲೈಸಿಸ್ ಮಾಡ್ಬೇಕು ಇದನ್ನ? ಏನ್ ತಿಳ್ಕೊಳ್ಳೋದು? ಸರ್ವಿಸ್ ಅಲೋಕೇಶನ್, UPSC 2024 ಸರ್ವಿಸ್ ಅಲೋಕೇಶನ್ ಅಂದ್ರೆ 2024 ರಿಸಲ್ಟ್ ಬಂದಿದೆ. ಯಾರು ಬಂದಿದ್ರು ಫಸ್ಟ್? ಶಕ್ತಿ ದುಬೆ ಅವರು ಬಂದಿದ್ದಾರೆ. ಸೊ ಅವ್ರದ್ದು ಯಾವಾಗ ಏಪ್ರಿಲ್ ಅಲ್ಲಿ ರಿಸಲ್ಟ್ ಬಂದಿದೆ ನೋಡ್ರಿ, ಅವ್ರಿಗೆ ಈಗ ಸರ್ವಿಸ್ ಗಳ ಅಲೋಕೇಶನ್ ಫೈನಲ್ ಆಗಿದೆ. ಯಾವ್ಯಾವ ರ್ಯಾಂಕ್ ನವರಿಗೆ ಏನೇನ್ ಹುದ್ದೆಗಳು ಅಂತ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ತಗೊಂಡು ನಮಗೇನ್ ಯೂಸ್ ಸರ್? ಏನ್ ಯೂಸ್ ನಮ್ಗೆ ಹೇಳ್ರಿ ಇದರಿಂದ? ಇದು ಏನ್ ಸಿಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಕ್ಯಾಟಗರಿಗೆ, ಈ ಉದಾಹರಣೆಗೆ ಒಬ್ರು OBC ಕ್ಯಾಂಡಿಡೇಟ್ ಇದಾರೆ ಅನ್ಕೊಳ್ರಿ. OBC ಕ್ಯಾಂಡಿಡೇಟ್ಗೆ ಎಷ್ಟನೇ ರ್ಯಾಂಕ್ ವರೆಗೂ IAS ಸಿಗ್ತಾ ಇದೆ, ಎಷ್ಟನೇ ರ್ಯಾಂಕ್ ವರೆಗೂ IPS ಇದೆ, ಎಷ್ಟನೇ ರ್ಯಾಂಕ್ ವರೆಗೂ IRS ಸಿಗುತ್ತೆ, ಇದನ್ನ ಇಲ್ಲಿ ತಿಳ್ಕೊಳ್ತೀವಿ ನಾವು. ಈಗ ನಾನು ಹೇಳ್ತೀನಿ ನೋಡ್ರಿ, ನಿಮ್ಗೆ ಅನಾಲಿಸಿಸ್ ಮಾಡ್ರಿ ಅಂತ ಹೇಳಿದೆ ಮಾಡ್ಬೇಕು ನೀವು. ನಾನು ಇಲ್ಲಿ ಹಾಕುವಂತ ಪ್ರತಿಯೊಂದು ಮಾಹಿತಿ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2024 ಸರ್ವಿಸ್ ಅಲೋಕೇಶನ್ ಇದು ಸೀರಿಯಲ್ ನಂಬರ್ ಇದೆ ಈ ಕಡೆ, ಇಲ್ಲಿ ರ್ಯಾಂಕ್ ಗಳಿದೆ ಅವ್ರದ್ದು, ಇವ್ರದ್ದು ರೋಲ್ ನಂಬರ್ಸ್, ಹೆಸರು, ಇವ್ರು ಯಾವ ಕ್ಯಾಟಗರಿ ಅವರು, ಇವ್ರಿಗೆ ಯಾವ ಸರ್ವಿಸ್ ಕೊಡ್ಲಾಗಿದೆ, ಮತ್ತೆ ಎಕ್ಸ್ಟ್ರಾ ಅವ್ರದ್ದು ಏನಾದ್ರು ಫಿಸಿಕಲ್ ಡಿಸಬಿಲಿಟಿ ಇದೆಯಾ ಅದನ್ನ ಇಲ್ಲಿ ಬರ್ದಿದ್ದಾರೆ. ಫಸ್ಟ್ ನೋಡ್ರಿ, ಟಾಪರ್ ಶಕ್ತಿ ದುಬೆ ಅವರು, ಜನರಲ್ ಕ್ಯಾಟಗರಿ ಅವ್ರದ್ದು IAS ಸಿಕ್ಕಿದೆ ಅವ್ರಿಗೆ. ಓಕೆ, ಈ ತರ ಟೋಟಲ್ ಪ್ರತಿ ವರ್ಷ ಅಂದಾಜ್ ಎಷ್ಟು ಪೋಸ್ಟ್ ಕಾಲ್ಫಾರ್ ಮಾಡ್ತಾರೆ ಹೇಳ್ರಿ? ಎಷ್ಟು ಪೋಸ್ಟ್? ಅಂದಾಜ್ 1,000. ಅದ್ರಲ್ಲಿ ಎಷ್ಟು IAS ಇರುತ್ತೆ? 180 IAS. IPS ಅರೌಂಡ್ 200. ಫಾರಿನ್ ಸರ್ವಿಸ್ ಅರೌಂಡ್ 25 ಅಷ್ಟೇ. ಫಾರಿನ್ ಸರ್ವಿಸ್ ಜಾಸ್ತಿ ತುಂಬಲ್ಲ. ನೆಕ್ಸ್ಟ್ IRS, ಇನ್ಕಮ್ ಟ್ಯಾಕ್ಸ್ IRS ಡಿಪಾರ್ಟ್ಮೆಂಟ್ 150ರಿಂದ 200 ಪೋಸ್ಟ್ ಇರುತ್ತೆ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡೋದು ಈ ಪೋಸ್ಟ್ ಗಳಿಗೆ, ಇವ್ 4. ಇದನ್ನ ಬಿಟ್ಟು ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದ್ ಬರುತ್ತೆ, ಡಿಫೆನ್ಸ್ ಒಂದ್ ಬರುತ್ತೆ. ಅವೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಅಲ್ಲ, ಹೆಚ್ಚು ಫೋಕಸ್ ಮಾಡೋದು ಇದ್ರ ಮೇಲೆನೆ ಈ ಲಿಸ್ಟ್ ಅಲ್ಲಿ ಬರೋದು. ಇನ್ನೊಂದು ಫಾರೆಸ್ಟ್ ಸರ್ವಿಸ್ ಅಂತ ಇದೆಯಲ್ಲ, ಅದ್ರ ಮೇನ್ಸ್ ಎಕ್ಸಾಮ್ ಬೇರೆ ಇರುತ್ತೆ. ಇಲ್ಲಿ ನಾನ್ ಟೋಟಲ್ ಇವರು ತುಂಬಾ ರ್ಯಾಂಕರ್ಸ್ ಇದಾರೆ, ಅವ್ರದ್ದೆಲ್ಲ ಹೇಳಲ್ಲ. ಯಾವ್ಯಾವ ಕ್ಯಾಟಗರಿ ನಿಮ್ದಿದ್ರೆ ಮಿನಿಮಮ್ ಏನೇನ್ ರ್ಯಾಂಕ್ ಬರಬೇಕು ಅದನ್ನ ನಾನು ಬರ್ಸ್ತೀನಿ, ಆ ತರ ಬರ್ಕೊಡ್ರಿ. ಒಂದು ಕಾಲಮ್ ಹಾಕ್ರಿ. ಏನಂತ ಅಂದ್ರೆ ಜನರಲ್ ಕ್ಯಾಟಗರಿ ಅಂತ ಬರೀರಿ, ಜನರಲ್ ಆದ್ಮೇಲೆ EWS ಬರೀರಿ, EWS ಆದ್ಮೇಲೆ OBC ಅಂತ ಬರ್ಕೊಳ್ಳಿ, OBC ಆದ್ಮೇಲೆ ST ಅಂತ ಬರ್ಕೊಳ್ಳಿ, ST ಆದ್ಮೇಲೆ SC ಅಂತ ಬರ್ಕೊಳ್ಳಿ. ಓಕೆ, ನೆನ್ಪಿಟ್ಕೊಳ್ಬೇಕು ನೀವು. ಆಮೇಲೆ ಇಲ್ಲಿ ಜನರಲ್ ಇಲ್ಲಿ IAS ಅಂತ ಬರೀರಿ, ಇಲ್ಲಿ IPS ಅಂತ ಬರೀರಿ, ಅದ್ರ ಕೆಳಗಡೆ IRS ಅಂತ ಬರೀರಿ. IRS ಬ್ರಾಕೆಟ್ ನಲ್ಲಿ IT, ಇನ್ಕಮ್ ಟ್ಯಾಕ್ಸ್ ಅಂತ ಬರ್ಕೊಡ್ರಿ. ಸೊ ನಾವೀಗ ಜನರಲ್ ಕ್ಯಾಟಗರಿ ಇದ್ರೆ IAS ಆಗೋಕೆ ಎಷ್ಟು ರ್ಯಾಂಕ್ ಬೇಕು, ಈ ತರ ಅಂದಾಜ್ ನಾನು ಬರೆಸ್ತಾ ಹೋಗ್ತೀನಿ ನಿಮ್ಗೆ. ಓಕೆ, ಸರಿ, ನೋಡೋಣ. ಹಾಗಾದ್ರೆ IFS ಒಂದ್ ಬರಿಬೇಕಾಗಿತ್ತು. IAS ಕೆಳಗಡೆ IFS ಅಂತ ಒಂದ್ ಬರ್ಕೊಂಡ್ ಬಿಡ್ರಿ. ಓಕೆ, ಸೊ ನೋಡೋಣ. ಎಸ್, ಇಲ್ಲಿದೆ ನೋಡ್ರಿ. ಸೊ ನೀವು ಜನರಲ್ ಕ್ಯಾಟಗರಿ ಅವರಾಗಿದ್ರೆ ನೀವು IAS ಆಗ್ಬೇಕು ಅಂದ್ರೆ ಎಷ್ಟು ರ್ಯಾಂಕ್ ಇರ್ಬೇಕು ನಿಮ್ದು? ಇಲ್ಲಿ ರ್ಯಾಂಕ್ ಇದೆ ನೋಡ್ರಿ, ಎಷ್ಟಿರ್ಬೇಕು? 79 ಮಿನಿಮಮ್. ಅಂದ್ರೆ 80 ಒಳಗಡೆನೆ ಇರ್ಬೇಕು ನಿಮ್ ರ್ಯಾಂಕ್. 80ಕ್ಕಿಂತ ಆಚೆ ಹೋದ್ರಿ IAS ತಪ್ಪು ನಿಮ್ದು ಜನರಲ್ ಕ್ಯಾಟಗರಿ ಇದ್ರೆ. ಇದಾದ್ಮೇಲೆ ಜನರಲ್ ಕ್ಯಾಟಗರಿ ಮತ್ತೆ ಯಾವ್ದೋ ಫಿಸಿಕಲ್ ಡಿಸಬಿಲಿಟಿ ಇರೋ ಕಾರಣಕ್ಕೆ ಇವ್ರಿಗೂ ಕೂಡ IAS ಸಿಗ್ತಾ ಇದೆ, 91ನೇ ರ್ಯಾಂಕ್ ನವರು ಕೂಡ. ಬಟ್ ಫಿಸಿಕಲ್ ಡಿಸಬಿಲಿಟಿ ಇದ್ರೆ ಮಾತ್ರ ಅದು. ದೆನ್ ನೆಕ್ಸ್ಟ್ ನೋಡಿ, ಜನರಲ್ ಕ್ಯಾಟಗರಿಗೆ IFS ಬೇಕು ಅಂದ್ರೆ ಎಷ್ಟು ಬರ್ಬೇಕು ರ್ಯಾಂಕ್? ಮಿನಿಮಮ್ 107 ಒಳಗಡೆ, 100-110 ಒಳಗಡೆ ಇದ್ರೆ ಮಾತ್ರ ನಿಮ್ಗೆ IFS ಸಿಗುತ್ತೆ, ಇಲ್ಲಾಂದ್ರೆ ಫಾರಿನ್ ಸರ್ವಿಸ್ ಸಿಗಲ್ಲ ನಿಮ್ಗೆ. ದೆನ್ ನೆಕ್ಸ್ಟ್ ಜನರಲ್ ಕ್ಯಾಟಗರಿ IPS ಆಗಬೇಕು ಅಂದ್ರೆ ನೀವು ಮಿನಿಮಮ್ ನಿಮ್ ರ್ಯಾಂಕ್ ಎಷ್ಟು ಇರಬೇಕು? ಸುಮಾರು 200 ಆಜು ಬಾಜು ಇರಬೇಕು. ಅದಕ್ಕಿಂತ ಜಾಸ್ತಿ ಹೋದ್ರಿ IPS ನಿಮ್ ಕನಸು ಹೋಗುತ್ತೆ. ನೆಕ್ಸ್ಟ್ EWS ಕ್ಯಾಟಗರಿನವರು, ಜನರಲ್ ಕ್ಯಾಟಗರಿ ಇದ್ದು ನಿಮ್ ಬಳಿ EWS ಸರ್ಟಿಫಿಕೇಟ್ ಇದೆ ಅಂದ್ರೆ 265 ರ್ಯಾಂಕ್ ವರೆಗೂ ನೀವು ತಗೊಂಡ್ರು ಕೂಡ ನಿಮ್ಗೆ IAS ಸಿಗುತ್ತೆ. ಅಂದ್ರೆ 2,200 ಆಜು ಬಾಜು ಇರೋವರೆಗೂ ನಿಮ್ಗೆ IAS ಸಿಗುತ್ತೆ ಪೋಸ್ಟ್. ಓಕೆ, EWS ಕಾಲಮ್ ನಲ್ಲಿ ಬರೀರಿ ಅದನ್ನ. ದೆನ್ ಇದು ಮತ್ತೆ ಫಿಸಿಕಲ್ ಡಿಸೇಬಲ್ ಇರೋದ್ರಿಂದ ಇವರು ಜನರಲ್ ಕ್ಯಾಟಗರಿ ಇದ್ರು ಕೂಡ IAS ಸಿಕ್ಕಿದೆ ಇವರಿಗೆ, ಇದು ಬೇರೆ, ಅದು ಸ್ಪೆಷಲ್ ಕ್ಯಾಟಗರಿ ಅಂತ ಆಗತ್ತೆ ಅದು. ನೀವು ಜನರಲ್ ಕ್ಯಾಟಗರಿ ಅವರಿದ್ರು ನಿಮ್ಗೆ IRS, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗಬೇಕು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಂದ್ರೆ ಮಿನಿಮಮ್ ನಿಮ್ ರ್ಯಾಂಕ್ 400 ಒಳಗಿರ್ಬೇಕು. 400 ದಾಟಿತು ಅಂದ್ರೆ ನಿಮ್ಗೆ IRS ಸಿಗಲ್ಲ. ನೆಕ್ಸ್ಟ್ ನೀವು EWS ಕ್ಯಾಟಗರಿಯಲ್ಲಿದ್ದು ನಿಮ್ಗೆ IPS ಬೇಕು ಅಂದ್ರೆ 4,500 ಒಳಗಡೆ ರ್ಯಾಂಕ್ ಬರ್ಬೇಕು ನಿಮ್ದು. ಸುಮಾರು 434ವರೆಗೂ ಬಂದಿರೋರ್ಗೆ ಸಿಕ್ಕಿದೆ ಈ ವರ್ಷ. ಓಕೆ, ಇನ್ನು ನೀವು OBC ಕ್ಯಾಟಗರಿ ಅವರಿದ್ದು ನಿಮ್ಗೆ IAS ಬೇಕು ಅಂದ್ರೆ
4,200 ರ್ಯಾಂಕ್ ವರೆಗೂ ಬರ್ಬೇಕು ನಿಮ್ದು OBC ಕ್ಯಾಟಗರಿನಲ್ಲಿ. ಓಕೆ, 4,200 ರ್ಯಾಂಕ್ ವರೆಗೂ ಕೂಡ ಬಂದ್ರು ನಿಮಗೆ ಏನ್ ಸಿಗುತ್ತೆ ಅಂತ ಅಂದ್ರೆ IAS ಸಿಗುತ್ತೆ. ಇನ್ನು ನೀವು OBC ಕ್ಯಾಟಗರಿಯಲ್ಲಿ ಇದ್ದೀರಿ, ನಿಮ್ಗೆ IFS ಸಿಗಬೇಕು, ಫಾರಿನ್ ಸರ್ವಿಸ್ ಅಂದ್ರೆ ಸೇಮ್ 4,200 ಅಕ್ಕಪಕ್ಕದಲ್ಲಿವರೆಗೂ ನೀವು ರ್ಯಾಂಕ್ ಅನ್ನ ತಗೊಳ್ಬಹುದು. ದೆನ್ ನೀವು EWS ಕ್ಯಾಟಗರಿಯಲ್ಲಿ ಇದ್ದು ಇಂಡಿಯನ್ ಫಾರಿನ್ ಸರ್ವಿಸ್ ಬೇಕು ಅಂದ್ರೆ ಸುಮಾರು 500 ರ್ಯಾಂಕ್ ವರೆಗೂ ಹೋಗ್ಬಹುದು, ನಡೆಯುತ್ತೆ ಫಾರಿನ್ ಸರ್ವಿಸ್. ಯಾಕಂದ್ರೆ ಬಹಳ ಜನ ಫಾರಿನ್ ಸರ್ವಿಸ್ ಆಯ್ಕೆ ಮಾಡಲ್ಲ, ಯಾಕಂದ್ರೆ ಅದು ಬೇರೆ ಬೇರೆ ದೇಶಗಳಿಗೆ ಹಾಕಿ ಬಿಡ್ತಾರೆ. ಮತ್ತೆ ನಿಮ್ಗೆ ಯಾವ ದೇಶ ಬೇಕೋ ಅದೇ ದೇಶ ಕೊಡಲ್ಲ. ನಿಮ್ಗೆ ಅಮೆರಿಕ ಬೇಕಾಗಿರುತ್ತೆ, ಅವ್ರು ಚೀನಾ ಹಾಕಿ ಬಿಡ್ತಾರೆ. ಏನ್ ಮಾಡೋರು ಅವಾಗ? ಆ ತರ ಇರುತ್ತೆ. ಯಾರದು ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ, ವಿದೇಶದಲ್ಲಿ ಇರೋರ್ಗೆ ಇಷ್ಟ, ಅವ್ರು ಹೋಗ್ಬೋದು ಫಾರಿನ್ ಸರ್ವಿಸ್ಗೆ. ದೆನ್ ನೀವು OBC ಕ್ಯಾಟಗರಿಯಲ್ಲಿ ಇದ್ದು ನಿಮ್ಗೆ IPS ಬೇಕು ಅಂದ್ರೆ 5,200 ರ್ಯಾಂಕ್ ವರೆಗೂ ಬರ್ಬೇಕಾಗುತ್ತೆ. ನೀವು 5,200ಗಿಂತ ಜಾಸ್ತಿ ಹೋದ್ರೆ IPS ನಿಮ್ಗೆ ತಪ್ಪಾಗುತ್ತೆ. 5,200 ಆಜು ಬಾಜು ಬರ್ಬೇಕು ನೀವು. ಇನ್ನು ನೀವು EWS ಕ್ಯಾಟಗರಿ ಅವರಿದ್ರು ನಿಮ್ಗೆ IRS ಬೇಕು ಅಂದ್ರೆ 580 ರ್ಯಾಂಕ್ ವರೆಗೂ ಬರಬಹುದು. 580ನೇ ರ್ಯಾಂಕ್ ವರೆಗೂ ಬಂದ್ರು ಕೂಡ ನಿಮಗೆ EWS ಕ್ಯಾಟಗರಿಯಲ್ಲಿ IRS ಸಿಗುತ್ತೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ. ಇನ್ನು ನೀವು OBC ಕ್ಯಾಟಗರಿ ಅವರು ಇದ್ದೀರಿ, ಸುಮಾರು 700 ರ್ಯಾಂಕ್ ವರೆಗೂ ಬಂದ್ರು ಕೂಡ ನಿಮಗೆ IRS ಸಿಗುತ್ತೆ. OBC ಕ್ಯಾಟಗರಿ ಅವರಿಗೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗುತ್ತೆ. ಇನ್ನು ನೀವು ST ಕ್ಯಾಟಗರಿ ಅವರು ಇದ್ದೀರಿ, ಓಕೆ, ನೀವು ST ಕ್ಯಾಟಗರಿ ಅವರು ಇದ್ದೀರಿ ಅಂತ ಅಂದ್ರೆ ನಿಮಗೆ ಇಲ್ಲಿ ST ಮೇಲೆ ಹೋಯ್ತು ಅನ್ಸುತ್ತೆ. ನಿಮ್ಗೆ ST ಕ್ಯಾಟಗರಿ ಅವರು ಇದ್ದೀರಿ, IPS ಬೇಕು ಅಂದ್ರೆ ನೀವು ಸುಮಾರು 715ನೇ ರ್ಯಾಂಕ್ ವರೆಗೂ ಬಂದ್ರು ಕೂಡ ನಡೆಯುತ್ತೆ. ಓಕೆ, ದೆನ್ ನೀವು ಇದು ಇಂಡಿಯನ್ EWS ಸರ್ಟಿಫಿಕೇಟ್ ನಡಿಯಲ್ಲಿ ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಅಂತ ಬರುತ್ತೆ. ಇದು ಬೇಕು ಅಂದ್ರೆ ಸುಮಾರು 730ನೇ ರ್ಯಾಂಕ್ ವರೆಗೂ ಬರಬಹುದು. ನೀವು ಇಂಡಿಯನ್ ಡಿಫೆನ್ಸ್ ಅಕೌಂಟ್ಸ್ ಸರ್ವಿಸ್ ಅಂತ ಬರುತ್ತೆ. ಇನ್ನು ನೀವು ST ಕ್ಯಾಟಗರಿ ಅವರು IFS ಬೇಕು ಅಂದ್ರೆ ಸುಮಾರು 7,200 ರ್ಯಾಂಕ್ ವರೆಗೂ ಕೂಡ ಬಂದ್ರು ಬರಬಹುದು. ಓಕೆ, ದೆನ್ ಇನ್ನು SC ಕ್ಯಾಟಗರಿ ನಿಮ್ದಿದ್ದು ನೀವು 800 ರ್ಯಾಂಕ್ ವರೆಗೂ ಕೂಡ ಬಂದ್ರು ನಿಮ್ಗೆ IPS ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, 8,200 ರ್ಯಾಂಕ್ ವರೆಗೂ ಕೂಡ ಬಂದ್ರು ಕೂಡ ನಿಮಗೆ IPS ಸಿಗೋ ಚಾನ್ಸಸ್ ಇರುತ್ತೆ. ST ಕ್ಯಾಟಗರಿ ಇದ್ದು ನಿಮ್ದು IRS ಬೇಕು ಅಂದ್ರೆ 870 ರ್ಯಾಂಕ್ ವರೆಗೂ ಕೂಡ ಬಂದ್ರು ಸಿಗುತ್ತೆ ನಿಮಗೆ. ಹಾಗೇನೆ SC ಕ್ಯಾಟಗರಿಯಲ್ಲಿ IRS ಬೇಕು ಅಂದ್ರೆ ನಿಮಗೆ 900ನೇ ರ್ಯಾಂಕ್ ವರೆಗೂ ಕೂಡ ಬರಬಹುದು. ಓಕೆ, ದೆನ್ ಸರಿ, ಇದಿಷ್ಟು ನೋಡ್ರಿ, ಅಂದಾಜ್ ಸಿಗ್ತಾ ನಿಮಗೆ? ಓಕೆ, ನನಗೊಂದು ಅಂದಾಜಲ್ಲಿ ಹೇಳ್ರಿ ನೋಡೋಣ. ಅದನ್ನ ನೋಡದೆ ಹೇಳ್ರಿ. ನೀವು OBC ಕ್ಯಾಟಗರಿ ಅವ್ರು ಇದ್ದೀರಿ, ನಿಮ್ಗೆ IAS ಬೇಕಂದ್ರೆ ಎಷ್ಟು ಬರ್ಬೇಕು ರ್ಯಾಂಕ್? ಅಂದಾಜು ಒಂದ್ 400, 4,200 ತನಕ ಬಂದ್ರು ನಡೆಯುತ್ತೆ. ನಿಮ್ದು EWS ಕ್ಯಾಟಗರಿ ಇದೆ, ನೀವು IAS ಆಗ್ಬೇಕು ಅಂದ್ರೆ ಎಷ್ಟು ಬರ್ಬೇಕು ರ್ಯಾಂಕ್? ಅಂದಾಜ್ 200 ಬರ್ಬೇಕು. ಇದನ್ನ ಈ ತರ ನೆನ್ಪಿಟ್ಕೊಂಡ್ ಬಿಡ್ರಿ. ಪ್ರತಿ ವರ್ಷ ಇದ್ರ ಒಂದು 10-20 ರ್ಯಾಂಕ್ ಹೆಚ್ಚು ಕಮ್ಮಿ ಇರುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ಯಾಕೆ SC ಕ್ಯಾಟಗರಿ ತುಂಬಾ ಕಡಿಮೆ ರ್ಯಾಂಕ್ ಇದ್ರು ಕೂಡ ಸಿಗ್ತಾ ಇದೆ ಅಂದ್ರೆ ಅವ್ರಿಗೋಸ್ಕರ ರಿಸರ್ವ್ ಸೀಟ್ಸ್ ಇರುತ್ತೆ. EWS ಕೂಡ ರಿಸರ್ವ್ಡ್ 10% ಸೀಟ್ಸ್ ಇರುತ್ತೆ. OBC ಕೂಡ ಒಂದು 27% ರಿಸರ್ವ್ಡ್ ಸೀಟ್ಸ್ ಇರುತ್ತೆ. ಇದ್ರ ಅರ್ಥ ಇಲ್ಲಿ ಯಾರೋ ಒಬ್ರು, ಯಾರು ಇವ್ರು, ಎಲ್ಲಿ ಹೋಯ್ತಪ್ಪ, ಇವ್ರು 1009ನೇ ರ್ಯಾಂಕ್ ಬಂದಿದಾರೆ ಅನ್ಕೊಡ್ರಿ, ಇವ್ರು ದಡ್ರಲ್ಲ. ಇವ್ರು ದಡ್ರ ಅಂತ ಅನ್ಕೊಳಿಕ್ ಹೋಗ್ಬಾರ್ದು ನಾವು. ಇವ್ರಿಗೆಲ್ಲೋ ಇಂಟರ್ವ್ಯೂನಲ್ಲೋ ಎಲ್ಲೋ ಒಂದ್ ಕಡೆ ಕಡಿಮೆ ಮಾರ್ಕ್ಸ್ ಆಗಿರುತ್ತೆ ಅಷ್ಟೇ. ಒಂದ್ ಪೇಪರ್ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ಫಸ್ಟ್ ಟಾಪರ್ಗೂ ಲಾಸ್ಟ್ ಟಾಪರ್ಗೂ ಒಂದು 100 ಅಂಕ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಬಹಳ ಇರಲ್ಲ. ಫಸ್ಟ್ ಟಾಪರ್ಗೂ 100ನೇ ರ್ಯಾಂಕ್ ನ ಟಾಪರ್ಗೂ ಒಂದು 25-30 ಅಂಕ ಅಷ್ಟೇ ವ್ಯತ್ಯಾಸ ಇರುತ್ತೆ, ಜಾಸ್ತಿ ಇರಲ್ಲ. ನೆನ್ಪಿಟ್ಕೊಡ್ರಿ. ಸೊ ಈ ಒಂದು ಕ್ಲಾರಿಟಿ ನಿಮ್ ಮೈಂಡ್ ಅಲ್ಲಿ ಇರ್ಲಿ. ಓಕೆ, ನೀವು ಅವರೇ ಹುಡುಕ್ರಿ ಆ PDF ನಲ್ಲಿ ನೀವೇ. ಆಮೇಲೆ ಎಷ್ಟಿದೆ ನೋಡ್ರಿ IAS ಆಗೋಕೆ? 600. ಎಷ್ಟಿದೆ IAS ಹೇಳಿದ್ನ? ಹೇಳಲಿಲ್ಲ. ಅದನ್ನೊಂದು ನೀವು ಹುಡುಕಾಡ್ರಿ. ST ಕ್ಯಾಟಗರಿ ಲಾಸ್ಟ್ IAS ಎಲ್ಲಿವರೆಗೂ ಬಂದಿದೆ ನೋಡ್ರಿ, ಅದನ್ನೊಂದು ನೀವು ಚೆಕ್ ಮಾಡ್ಕೊಡ್ರಿ. ಓಕೆ, ವಿಶ್ವೇಶ್ವರ ಅವರೇ ಬ್ರಾಹ್ಮಣದ EWS ನಲ್ಲಿ ಬಂದ್ರೆ ನಿಮ್ಗೆ EWS ಅಂತ ಹೇಳಿದ್ಮೇಲೆ ಆ ತರ ಮಾಡಬಹುದು. ಓಕೆ, ಈ ತರ ಅನಲೈಸಿಸ್ ಮಾಡ್ಬೇಕು ನೀವು, ಅಂದಾಗ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ. ನೆನ್ಪಿಟ್ಕೊಡ್ರಿ. ಸುಮ್ನೆ UPSC ಬಂದಿದೀವಿ, ಓದ್ತಾ ಇದೀವಿ, ರ್ಯಾಂಕ್ ಏನೋ ಬರುತ್ತೆ ಏನೋ ಹೋಗುತ್ತೆ, ಆ ತರ ತಯಾರಿ ಮಾಡ್ಕೊಳ್ಬೇಡಿ. ಕಂಪ್ಲೀಟ್ ಕ್ಲಾರಿಟಿ ಇರಲಿ ನಿಮಗೆ.